ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರನ್ಯಾ ರಾವ್ ಕೇಸ್ ಯಾವ ರೀತಿ ಆಳ ಆಗಲ ಗಮನಿಸ್ತಾ ಇದ್ದೀವಿ ನಾವು. DRI, CBI, IT, ED ಎಲ್ಲ ಎಂಟ್ರಿ ಆಗಿದೆ. ಇದರ ನಡುವೆ ಇಷ್ಟೆಲ್ಲ ಆದಮೇಲೆ, ಇಷ್ಟೆಲ್ಲ ಹಂಗಾಮ ನಡೆದ ಮೇಲೆ ಮತ್ತಿದು ಯಾವ ರೀತಿ ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ಲಿಂಕ್ ಅನ್ನು ಹೊಂದಿದೆ ಅಂತ ಗೊತ್ತಾದ ಮೇಲೂ ಕೂಡ ಸಚಿವರೊಬ್ಬರು ರಕ್ಷಣೆಗೆ ನಿಂತ್ರ. ರನ್ಯಾ ರಾವ್, ಆಕೆಯ ತಂದೆ, ಅವರ ಮೇಲೆ ಆಕ್ಷನ್ ತಗೊಳ್ಳೋಣ ಅಂತ ಹೋದ್ರೆ, ಒಂದು ಕಡೆಯಿಂದ ಆಕ್ಷನ್ ತಗೊಳ್ಳೋಕೆ ಹೋದ್ರೆ ಸರ್ಕಾರದ ಭಾಗವಾಗಿರೋ ಅಧಿಕಾರಿಗಳು ಮತ್ತೊಂದು ಕಡೆಯಿಂದ ಅದನ್ನು ಹೋಲ್ಡ್ ಮಾಡಿಸುವಂಥ ಎಂಥ ಪ್ಲಾನ್ ಮಾಡಿದ್ದಾರೆ ಹಾಗಾದ್ರೆ ಮಂತ್ರಿ? ಇಂಥದ್ದೆಲ್ಲ ವರದಿಗಳು ಈಗ ಆಘಾತಕಾರಿಯಾಗಿದೆ. ಒನ್ ಬೈ ಒನ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ತನಿಖೆಗೆ ಆದೇಶ ಮಾಡಿದ್ಯಾಕೆ, ಸಡನ್ ಆಗಿ ವಾಪಸ್ ತಗೊಂಡಿದ್ಯಾಕೆ ಅನ್ನೋದು ಇನ್ನೊಂದು ವಿಚಾರ. ಎಲ್ಲ ಒಂದಕ್ಕೊಂದು ಲಿಂಕ್ ಆಗ್ತಿದೆ. ಮಾಹಿತಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರನ್ಯಾ ರಾವ್ ತಂದೆ DGP ರಾಮಚಂದ್ರ ರಾವ್ ಕಡ್ಡಾಯ ರಜೆ ಮೇಲೆ ಕಳಿಸೋದೀಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಅಧಿಕಾರಿಗಳು ಅನಿವಾರ್ಯ ಕ್ರಮ ಕೈಗೊಳ್ಳಲೇಬೇಕು. ಆರಂಭದಲ್ಲೇ ಆಶ್ಚರ್ಯ ಆಯಿತು, ಏನಪ್ಪ ಇದು ಇವ್ರ ಮೇಲೆ ಆ್ಯಕ್ಷನ್ನೇ ಆಗ್ತಿಲ್ಲ, ಇಷ್ಟೆಲ್ಲ ಸುದ್ದಿ ಇದೆಲ್ಲ ಆಗ್ತಿದೆಯಲ್ಲ ಅಂತ. ಅವ್ರ ಕಡೆನೂ ಒಂದು ಕ್ಲಾರಿಫಿಕೇಶನ್ ಬಂತು, ನಮ್ಮದೇ ಫ್ಯಾಮಿಲಿ ಬೇರೆ, ಮದುವೆ ಆದಮೇಲೆ ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ ದೂರ ಬದುಕ್ತಿದ್ದೀವಿ ಅಂತ. ಆದರೆ ಈಗ ಪ್ರೋಟೋಕಾಲ್ ಆಫೀಸರೇ ಕ್ಲಿಯರ್ ಮಾಡಿದ್ರಲ್ವಾ, ಇವರದ್ದೇ ಕಾಲ್ ಮೇಲೆ ಮಗಳು ಬರ್ತಿದ್ದಾಳೆ, ಆಕೆಗೆ ನನಗೆ ಕೊಡುವಂಥ ಎಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿ ಅಂತ ಕರೆ ಬಂದು ನಾವು ಅದನ್ನು ಫಾಲೋ ಮಾಡಿರೋದು ಅಂತ ಎಲ್ಲ ಬಂಡವಾಳ ಬಯಲಾಯ್ತಲ್ವಾ. ಸೊ ಆ್ಯಕ್ಷನ್ ತಗೊಳ್ಬೇಕಲ್ಲ ಸರ್ಕಾರ. ಆಕ್ಷನ್ ತಗೊಳ್ಳೋಕೆ ತಯಾರಿಯೇನೋ ಮಾಡ್ತಿದ್ದಾರೆ. ಈಗ ಕಡ್ಡಾಯ ರಜೆಗೆ ಬಹುತೇಕ ಆದೇಶ ಮಾಡೋದು, ಹಿರಿಯ ಅಧಿಕಾರಿಗಳು ಆ ನಿರ್ಧಾರ ತಗೊಳ್ಳೋದು ಕನ್ಫರ್ಮ್ ಅನ್ನೋದು ಗೊತ್ತಾಗ್ತಿದೆ. ಆದರೆ ಇದನ್ನೂ ತಪ್ಪಿಸೋದಕ್ಕೆ ಮಂತ್ರಿಯೊಬ್ಬರ ಒತ್ತಡ ಅನ್ನೋ ವರದಿಗಳು ಈಗ ಬಿತ್ತರವಾಗ್ತಿರೋದು. ಹಾಗಾದರೆ ಯಾರವರು? ಇಷ್ಟೆಲ್ಲ ಹಂಗಾಮಾಗಿ ರನ್ಯಾ ರಾವ್ ಸುತ್ತ ಇದೆಲ್ಲ ಜಾಲ ಸುತ್ತಕೊಂಡ ಮೇಲೂ, ಉರುಳು ಬಿಗಿಯಾದ ಮೇಲೂ ಕೂಡ ಹೆಂಗಾದರೂ ಬಚಾವ್ ಮಾಡಬೇಕು, ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮುಜುಗರದಿಂದ ತಪ್ಪಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರೋದು ಯಾರು? ಹಾಗಾದರೆ ಇವರು ಲಾಕ್ ಆದರೆ ಅವ್ರಿಗೂ ಕೂಡ ಬಿಸಿ ತಟ್ಟತ್ತ. ಇಂಥದ್ದೆಲ್ಲ ಅನುಮಾನಗಳು ಈಗ ತೆರೆದುಕೊಳ್ತಿರೋದು. ಯಾವ ಕಾರಣಕ್ಕೂ ಅವ್ರಿಗೆ ಕಡ್ಡಾಯ ರಜೆ ಬೇಡ ಅಂತ ಒತ್ತಡ ಹಾಕ್ತಿದ್ದಾರೆ ಅನ್ನುವ ಚರ್ಚೆಗಳು ಜೋರಾಗಿದ್ದು, ಇದರ ನಡುವೆಯೂ ಪ್ರತಿಪಕ್ಷ ಮತ್ತು CBI, DRI ಹೊರಗಿಡ್ತಿರುವಂಥ ಒಂದೊಂದೇ ಮಾಹಿತಿ, ಇದೆಲ್ಲದರ ಆಧಾರದಲ್ಲಿ ಕ್ರಮ ಕೈಗೊಳ್ಳಲೇಬೇಕಾಗತ್ತೆ ಸರ್ಕಾರ. ಆ ಅನಿವಾರ್ಯತೆ ಎದುರಾಗಿದೆ. CID ತನಿಖೆ ಸ್ಟಾರ್ಟ್ ಮಾಡಿ 2 ದಿನಕ್ಕೆ ವಾಪಸ್ ತಗೊಂಡಿದ್ಯಾಕೆ? ಅಲ್ಲೂ ಇದೆ ಇಂಟ್ರೆಸ್ಟಿಂಗ್ ವಿಚಾರ, ನೋಡ್ತಾ ಹೋಗೋಣ. ರಾಜಕೀಯ ಜಗತ್ತಿನ ಆಗು ಹೋಗುಗಳ ಜೊತೆಗೆ ಹಣಕಾಸು ಲೋಕದ ಆಗು ಹೋಗುಗಳ ಬಗ್ಗೆ ಕೂಡ ತಿಳ್ಕೊಳ್ಬೇಕಲ್ವ. ಯಾಕಂದರೆ ಬೆಳೀತಾ ಇರೋ ಭಾರತದ ಜೊತೆಗೆ ನಾವು ಕೂಡ ಬೆಳಿಬೇಕಲ್ವ. ಈಗ ಅಂಥದ್ದೇ ಒಂದು ಉತ್ತಮವಾದ ಹೂಡಿಕೆ ಅವಕಾಶ ಇದೆ, ಅದು ಕೂಡ 2,000 ರೂಪಾಯಿಯಿಂದ. ಇತ್ತೀಚೆಗೆ HDFC ಲೈಫ್ ಹೊಸದೊಂದು ಫಂಡ್ ಅನ್ನು ಶುರು ಮಾಡಿದೆ, ಡೈನಾಮಿಕ್ ಅಡ್ವಾಂಟೇಜ್ ಫಂಡ್ ಅಂತ. ಮಾರ್ಕೆಟ್ ಸೈಕಲ್ ನೋಡಿಕೊಂಡು ಇನ್ವೆಸ್ಟ್ ಮಾಡಲಾಗುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇದ್ದಾಗ ಮಿಡ್ ಕ್ಯಾಪ್ಸ್ ಮತ್ತು ಸ್ಮಾಲ್ ಕ್ಯಾಪ್ಸಲ್ಲಿ ಇನ್ವೆಸ್ಟ್ ಮಾಡಲಾಗುತ್ತೆ. ಡೌನ್ ಟ್ರೆಂಡ್ ಇದ್ದಾಗ ನಮ್ಮ ಹೂಡಿಕೆ ರಿಸ್ಕನ್ನು ರೆಡ್ಯೂಸ್ ಮಾಡೋದಕ್ಕೆ ಅಂತಾನೆ ಲಾರ್ಜ್ ಕ್ಯಾಪ್ಸ್ ಮತ್ತು ಡೆಪ್ಟಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಈ ಕಾರಣಕ್ಕೆ ನಿಮ್ಮ ಪೋರ್ಟ್ಫೋಲಿಯೋ ಸೆಕ್ಯೂರ್ಡ್ ಆಗಿ ಇರುತ್ತೆ. HDFC ಲೈಫ್ನ ಈ ಫಂಡ್ ಮಾರ್ಚ್ 16ನೇ ತಾರೀಕು ತನಕ ಮಾತ್ರ ಓಪನ್ ಇರುತ್ತೆ. ಅಂದರೆ NAV 10 ರೂಪಾಯಿ ದರದಲ್ಲಿ ಅವೈಲೇಬಲ್ ಇದೆ, ಆಮೇಲೆ ಮಾರ್ಕೆಟ್ ರೇಟ್ಗೆ ಹೋಗುತ್ತೆ. ಸೊ ಉಳ್ಕೊಂಡಿರೋದು ಕೆಲವು ದಿನಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಇನ್ನು ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಲ್ಲ, ರಿಟರ್ನ್ಸ್ ಹೇಗೆ ಬರಬಹುದು ಅಂತ ನಾವು ಸ್ಟಡಿ ಮಾಡೋದಕ್ಕೆ HDFC ಲೈಫ್ನ ಹಿಂದೆ ಡಿಸ್ಕವರಿ ಫಂಡ್ ಅಂತ ಲಾಂಚ್ ಮಾಡಲಾಗಿತ್ತಲ್ಲ, ಅದರ ರಿಟರ್ನ್ಸ್ ನೋಡೋದಾದರೆ ಕಳೆದ 5 ವರ್ಷಗಳಲ್ಲಿ ಈ ಫಂಡ್ 27.4% ರಿಟರ್ನ್ಸ್ ಕೊಟ್ಟಿದೆ. ಅಲ್ಲದೆ ಶುರುವಾದಾಗಿನಿಂದ 23.2% ರಿಟರ್ನ್ಸ್ ಅನ್ನು ದಾಖಲಿಸಿದೆ. ಇತ್ತೀಚೆಗೆ ಲಾಂಚ್ ಆಗಿದ್ದಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ 25.6% ರಿಟರ್ನ್ಸ್ ಅನ್ನು ಕೊಟ್ಟಿದೆ. HDFC ಲೈಫ್ನ ಡೈನಾಮಿಕ್ ಅಡ್ವಾಂಟೇಜ್ ಫಂಡ್ನಲ್ಲಿ ATC ಅಡಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ. ಅದರ ಜೊತೆಗೆ 10D ಅಡಿಯಲ್ಲಿ ವಾರ್ಷಿಕ 2.5 ಲಕ್ಷದವರೆಗಿನ ಹೂಡಿಕೆಯ ಪ್ರೀಮಿಯಂ ಮೊತ್ತದ ಮೇಲೆ ಕೂಡ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಇನ್ನು ಲೈಫ್ ಕವರ್ ಕೂಡ ಇರೋದ್ರಿಂದ ಟ್ರಿಬಲ್ ಬೆನಿಫಿಟ್ ಅಂತಾನೆ ಹೇಳಬಹುದು. NRIಗಳಿಗೂ ಕೂಡ ಇಲ್ಲಿ ಹೂಡಿಕೆ ಮಾಡೋದಕ್ಕೆ ಉತ್ತಮವಾದಂಥ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ಮೊದಲು CID ತನಿಖೆ ಅಂತ ಕೊಟ್ಟಿದ್ದಾಯ್ತು, ಆಮೇಲೆ 2 ದಿನಕ್ಕೆ ಎಲ್ಲ CBI ಮಾಡ್ತಾ ಇದೆ, DRI ಮಾಡ್ತಿದೆ, 3 ಯಾಕೆ, ಪ್ಯಾರಲಲ್ ಯಾಕೆ ಅಂತ ಹೇಳ್ತಾರಲ್ಲ. ಸರಿ, ವಾಲ್ಮೀಕಿ ಕೇಸಲ್ಲಿ ಏನಾಯಿತು? ಅಲ್ಲಿ ED ಮಾಡ್ತಾ ಇದ್ರು ಕೂಡ SIT ಬಂತು ತಾನೆ, ಚಾರ್ಜ್ ಶೀಟು ಹಾಕ್ತು ತಾನೆ, ಅವರೊಂದು ಚಾರ್ಜ್ ಶೀಟು ಇವರೊಂದು ಚಾರ್ಜ್ ಶೀಟು.
ಇಲ್ಲಿ ಏನು ಆತಂಕ? ಇದು ಯಾರನ್ನ ಬಚಾವ್ ಮಾಡೋ ಪ್ರಯತ್ನ ಅಥವಾ ಯಾರ ಒತ್ತಡದಿಂದಾಗಿ ಈ ಥರದ್ದೆಲ್ಲ ಅನುಮಾನಗಳು? CID ವಾಪಸ್ ತಗೊಂಡು ಮಾತ್ರ CBI ನಿಲ್ಲಲ್ಲ, ಅವ್ರು ಮಾಡೋ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಏನಾದರೂ ಜಟಾಪಟಿ ಆಗ್ತಿದೆಯಾ ಮಿನಿಸ್ಟ್ರುಗಳ ನಡುವೆ? ಒಬ್ಬ ಪ್ರಭಾವಿ ಮಂತ್ರಿ ಅವರ ಟೀಮ್ನ ಆಫೀಸರೇ ಇನ್ವೆಸ್ಟಿಗೇಷನ್ಗೆ ಇಳಿದು ಬಿಟ್ಟರೆ ನಾಳೆ ಸಂಕಷ್ಟ ಇನ್ನಷ್ಟು ಜಾಸ್ತಿ ಆಗಬಹುದು. CBI ಮತ್ತೊಂದು ಬರೋ ತನಕ ನಾವೇನಾದರೂ ಇಲ್ಲ ವ್ಯವಸ್ಥೆ ಆದರೂ ಮಾಡ್ಕೊಳ್ಬಹುದು ಅನ್ನೋ ರೀತಿ ಲೆಕ್ಕಾಚಾರವ ಇರುತ್ತಲ್ಲ. ಸಾಮಾನ್ಯವಾಗಿ ಬಣಜಗಳ ಜಟಾಪಟಿ ಕಾರಣವಾಗಿಯೇ ಇದು ಹೊರಗಡೆ ಬಂದಿದ್ದು ಅನ್ನೋ ಸುದ್ದಿಯನ್ನು ನೀವು ನೋಡಿದ್ದೀರಿ. ಕಾಂಗ್ರೆಸ್ನ ಪ್ರತಿಷ್ಠಿತ ನಾಯಕ ಮತ್ತು ರನ್ಯಾರಾವ್ ಪತಿ ಕೂಡ ಸೇರಿಕೊಂಡು ಈ ಕೇಸ್ ಹೊರಗೆ ಬರೋದಕ್ಕೆ ಕಾರಣ ಆದ್ರೆ ಒಬ್ಬರು ಮಂತ್ರಿಗೆ ಬ್ರೇಕ್ ಹಾಕೋ ಉದ್ದೇಶ ಇದೆಯಾ ಅನ್ನೋ ಸುದ್ದಿಗಳು ಕೂಡ ಸದ್ದು ಮಾಡ್ತಿದ್ದಾವೆ. ಸೊ CIDಗೆ ಬ್ರೇಕ್ ಹಾಕಿದ್ಯಾಕೆ? ಬೇರೆ ಕೇಸಲ್ಲಿ ಆಗಿಲ್ವಾ ಆ ಥರ? ಬೇರೆ ಸಂಸ್ಥೆಗಳ ತನಿಖೆ ನಡೀತಿದ್ದಾಗ ಪ್ಯಾರಲಲ್ ಆಗಿರೋದಿಲ್ವಾ? ಈ ಕೇಸ್ನಲ್ಲಿ ಈಗ ದಿಢೀರ್ ಅಂತ ಟರ್ನ್ ತಗೊಂಡಿರೋದು ಮಾತ್ರ ಅಚ್ಚರಿಗೆ ಕಾರಣ ಆಗಿದೆ. ಇಷ್ಟೆಲ್ಲ ಆದಮೇಲೂ ರನ್ಯಾರಾವ್ ಬಚಾವ್ ಮಾಡೋಕೆ ನಿಂತಿರೋದು ಯಾರು ಅನ್ನೋದು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಮಂತ್ರಿಗಳಿಗೆ ಮೆಸೇಜ್ ಮಾಡಿದ್ದು ಹೆಲ್ಪ್ ಮೀ ಅಂತ. ಹಾಗೆ ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಏರ್ಪೋರ್ಟಲ್ಲಿ 3 ನಿಮಿಷ ಏನೋ ಯಾರ ಜೊತೆಗೋ ಮಾತಾಡಿದ್ದಾರಂತೆ, ಒಬ್ಬರು ಪ್ರಭಾವಿಯ ಜೊತೆಗೆ. ಅವ್ರಿಗೂ ಕೂಡ ಸಂಕಷ್ಟವ. ಹಾಗಾದರೆ ಈ ಕೇಸಲ್ಲಿ ಬರೀ ಈ ಸಿನಿಮಾ ಮತ್ತು ಪೊಲಿಟಿಕಲ್ ಲಿಂಕು ಜಸ್ಟ್ ಸಂಬಂಧ ಇರುತ್ತೆ, ಸ್ನೇಹ ಇರ್ತಾರೆ, ಚೆನ್ನಾಗಿ ಪಾರ್ಟಿ ಫಂಕ್ಷನ್ ಅಂತ ಓಡಾಡ್ತಾರೆ, ಅಷ್ಟಕ್ಕೆ ಸೀಮಿತವ ಅಥವಾ ಈ ಸ್ಮಗ್ಲಿಂಗ್ ದಂಧೆಯಲ್ಲಿಯೂ ಲಿಂಕ್ ಇದೆಯಾ? ಇದು ಈಗ ಮಹತ್ವ ಪಡ್ಕೊಳ್ತಾ ಇರೋದು. ಇದರ ನಡುವೆ ಇಷ್ಟೆಲ್ಲ ಆದಮೇಲೂ ಒತ್ತಡ ಹೇರ್ತಿದ್ದಾರೆ ಅಂದರೆ ಇದು ಸ್ವಲ್ಪ ಬೇರೆ ಆಯಾಮವನ್ನು ಪಡೆದುಕೊಂಡಂಗೆ ಕಾಣಿಸ್ತಾ ಇದೆ. ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ HDFC ಲೈಫ್ನ ಡೈನಮಿಕ್ ಅಡ್ವಾಂಟೇಜ್ ಫಂಡ್ ಇದೆ. ಮಾರ್ಚ್ 16ನೇ ತಾರೀಕು ತನಕ ನಿಮಗೆ ಒಳ್ಳೆ ಹೂಡಿಕೆ ಮಾಡುವಂಥ ಅವಕಾಶ ಇರುತ್ತೆ. ಸೊ ನೀವೇ ಅಧ್ಯಯನ ಮಾಡಿ, ಕಂಪೇರ್ ಮಾಡಿ ಹೂಡಿಕೆ ಮಾಡಿ. ಕೇವಲ 2,000 ರೂಪಾಯಿಂದ ಕೂಡ ಹೂಡಿಕೆಗೆ ಒಂದೊಳ್ಳೆ ಚಾನ್ಸ್ ಆಗಿದೆ ಇದು. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಮಾಹಿತಿ ಪಡ್ಕೊಳ್ಳಿ. ಥ್ಯಾಂಕ್ ಯು.